ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈ ತಿಂಗಳ ಅಬ್ಬಕ್ಕ ಟಿವಿಯ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಸರ್ಫಾ ಕೋರ್ಸ್, ವಾಶ್, ಪ್ರಮೋದ್ ಆಟೋಮೊಬೈಲ್ಸ್, ಸಹ ಪ್ರಾಯೋಜಕರು ಶಾರದಾ ಆಯುರ್ಧಾಮ. ಮನೆ ಮನೆಗೂ ಬೇಕು ರೈತ ಬಂಧು ಕುಚ್ಚಲಕ್ಕಿ. ಬಡವ ಬಲ್ಲಿದರೆಲ್ಲರೂ ಉಪಯೋಗಿಸುವ ಅಕ್ಕಿ ರೈತ ಬಂಧು. ಮಹಾಲಕ್ಷ್ಮಿ ಗೋಲ್ಡ್, ಮಂಗಳೂರು. ಈಗ ವಾರ್ತೆಗಳ ವಿವರ. ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ರಾಷ್ಟ್ರೋತ್ಥಾನ ಪರಿಷತ್ ಆಶ್ರಯದಲ್ಲಿ ನಡೆಯುವ ಚೆಂಬುಗುಡ್ಡೆ ತೊಕ್ಕೋಟಿನ ಮಂಗಳೂರು ವಿದ್ಯಾಕೇಂದ್ರದಲ್ಲಿ ಗುರು ಪೂರ್ಣಿಮೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿತ್ತು. ಕಾರ್ ಸ್ಟ್ರೀಟ್ನಲ್ಲಿರುವ ನವಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, RSS ಕುಟುಂಬ ಪ್ರಬೋಧನೆಯ ಗತಿವಿಧಿ ಪ್ರಮುಖ ಆಗಿರುವ ರವಿ ಅಲೆಹೂರಾಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅತಿಥಿಗಳು ದೀಪ ಬೆಳಗಿಸಿ ಭಾರತ ಮಾತೆಗೆ ಓಂ ಸರಸ್ವತಿಗೆ ಪುಷ್ಪಾರ್ಚನೆ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ವಿದ್ಯಾಕೇಂದ್ರದ ಕಲಾ ಶಿಕ್ಷಕ ಕಾರ್ತಿಕ್ ಅವರ ಕೈಚಳಕದಲ್ಲಿ ಸುಂದರವಾಗಿ ಮೂಡಿಬಂದಿರುವ ವೇದವ್ಯಾಸಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಂದ ಭಜನೆ ನಡೆಯಿತು. ವಿದ್ಯಾರ್ಥಿನಿ ಕುಮಾರಿ ಆದ್ಯ ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡಿದರು. ಮಾತೃಭಾರತೀಯ ಶೈಕ್ಷಣಿಕ ಗುರುಗಳಿಗೆ ನಮನ ಸಲ್ಲಿಸಲು ಮತ್ತು ಗೌರವ ತೋರಿಸಲು ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳಾದ ನಮ್ಮ ಬದುಕನ್ನು ಕಟ್ಟುವಲ್ಲಿ ಗುರುಗಳ ಪಾತ್ರ ಪ್ರಮುಖವಾದದ್ದು. ಸದಸ್ಯರು ಶಿಕ್ಷಕ ವೃಂದದವರಿಗೆ ಅರಿಸಿನ ಕುಂಕುಮ ಹೂ ನೀಡಿ ಆರತಿ ಬೆಳಗಿಸುವುದರ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ರವಿ ಅಲೆಹೂರಾಯ ಅವರು, ಭಾರತವು ವಿಶ್ವಗುರುವಿನ ಸ್ಥಾನದಲ್ಲಿರಬೇಕಾದರೆ ವ್ಯಾಸರ ಕೊಡುಗೆ ಅಮೋಘವಾದುದು ಎಂದರು. ಮ್ಯಾಂಗ್ಳೂರ್ ಒಂದು ಮಾತ್ರ ಅಲ್ಲ, ಮ್ಯಾಂಗ್ಳೂರಿನಲ್ಲಿ ಓನ್ಲಿ ಒಂದು ಸ್ಕೂಲ್ ಮಾಡೋದು ನಮ್ಗೆ ಹೆಮ್ಮೆ ಪಡಬೇಕು. ನಾವೀಗ ವಿದ್ಯಾರ್ಥಿಗಳಾಗುವುದು ನಾವು ಹೆಮ್ಮೆ ಪಡಬೇಕು. ನಮ್ಮ ಮನೆಯಲ್ಲಿ ತಂದೆ ತಾಯಿಯನ್ನು ಗೌರವಿಸಬೇಕು. ಇಲ್ಲಿಗ ಆರತಿ ಮಾಡಿದ್ರಲ್ಲ, ಕುಂಕುಮ ಧಾರಣೆ ಮಾಡಿದ್ರಲ್ಲ, ಎಷ್ಟೋ ಶಾಲೆಗಳಿಂದ ತಿಲಕ ಧಾರಣೆ ಮಾಡಬೇಡಿ, ಬಳೆ ಹಾಕೊಂಡು ಬರಬೇಡಿ, ಭಾರತೀಯ ಉಡುಗೆ ಮೇಲ ಅಂತ ಹೇಳುವ ಶಾಲೆಗಳು ಸಿಗ್ತವೆ. ಇಲ್ಲಿಗೆ ನಿಂತಂತೆ ಮಾಡಬೇಕು. ನಿಮಗೆ ನಿಬಂಧನೆ ಇಲ್ಲದಿದ್ರೂ ನೀವು ಕೂಡ ಸ್ವತಂತ್ರವಾದ ಅಭಿಪ್ರಾಯವನ್ನು ಕೈಗೊಂಡು ಯುದ್ಧ ಶಿಕ್ಷಣವೇ ಬೇಕು ಅಂತ ನಿಮ್ಮ ತಂದೆ ತಾಯಿ ಕಳಿಸ್ತಾರೆ. ಬೊಗಸೆಯಲ್ಲಿ ಭಾರತಂತರ ಹೋದಾಗ ನಾವು ದೇವರನ್ನು ಕಂಡು ಬಿಟ್ಟು ನೋಡುವುದಿಲ್ಲ. ನೀವು ಪರೀಕ್ಷೆ ಮಾಡಿ ಇನ್ನು ಚರ್ಚಿಗೆ ಹೊಸ ದೇವಸ್ಥಾನ ಅವರು ಅಭ್ಯಾಸ ಉಂಟ. ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವ ಪ್ರಯತ್ನ ಮಾಡಿ. ಭಜನೆ ಇದ್ರೆ ಭಜನಾ ಸೇರ್ಕೊಳ್ಳಿ, ಕುಣಿತ ಭಜನೆ ಕುಣಿತ ಭಜನೆಯಲ್ಲಿ ಸೇರ್ಕೊಳ್ಳಿ. ಆದ್ರೆ ಕುಣಿತ ಭಜನೆ ರಸ್ತೆಗೆ ತರಬೇಕು. ಮೆರವಣಿಗೆಯಲ್ಲಿ ಇನ್ನೊಂದು ಭಜನೆ ಹೋಗುವಾಗ ನಮ್ಮ ಕುಣಿತ ಭಜನೆಯನ್ನು ದಯವಿಟ್ಟು ಮಾರ್ಗಕ್ಕೆ ತರಬೇಕು. ಯಾಕಂದ್ರೆ ಅದು ಮಾರ್ಗದಲ್ಲಿ ಇರುವಂತದ್ದಲ್ಲ, ಅದು ನಮ್ಮ ಬದುಕಿನ ಮಾರ್ಗ. ದೇವರನ್ನು ನಾವು ಭಕ್ತಿಯಿಂದ ಪ್ರೀತಿಯಿಂದ ಕುಣಿತು ಹಾಡು ನನಿಗೆ ಹಾಡಿ ತಾರಕಮೋರಿಯೊಂದಿಗೆ ಹಾಡಿ ಸೌಂದರ್ಯ ಏನಾಗುತ್ತೆ ನಡುಮಾರ್ಗಕ್ಕೆ ಬರ್ತಾನೆ. ಸ್ವಲ್ಪ ಯೋಚನೆ ಮಾಡ್ತೀವಿ, ಸ್ವಲ್ಪ ಯೋಚನೆ ಮಾಡಿ ಅಥವಾ ಅಂತದಕ್ಕೆ ನಾವು ಹೋಗೋದಿಲ್ಲ. ವಿದ್ಯಾಕೇಂದ್ರದ ಆಡಳಿತ ವ್ಯವಸ್ಥಾಪಕರಾದ ಪ್ರಖ್ಯಾತ್, ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಶಿಕ್ಷಕೇತರ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗೀತೆಗೆ ನೃತ್ಯ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಗುರುನಮನ ಸಲ್ಲಿಸಿದರು. ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕಿ ಶ್ರೀಮತಿ ಲಾವಣ್ಯ ಅತಿಥಿಗಳನ್ನು ಸ್ವಾಗತಿಸಿದರು. ಸಂಸ್ಕೃತ ವಿಭಾಗದ ಶ್ರೀಮತಿ ಸ್ವಾತಿ ಕಾರ್ಯಕ್ರಮ ನಿರ್ವಹಿಸಿ ವಂದನಾರ್ಪಣೆ ಇತ್ತರು. ವಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನೀರು ಪಾಲಾಗಿದ್ದ ಉಳವರೆ ಗ್ರಾಮದ ನಿವಾಸಿ ಸಣ್ಣಿ ಹನುಮಂತ ಗೌಡ ಎಂಬ ವೃದ್ಧೆಯ ಮೃತದೇಹ ಮಂಗಳವಾರ ಬೆಳಗ್ಗೆ ಗಂಗಾವಳಿ ನದಿಯ ತೀರದಲ್ಲಿ ಪತ್ತೆಯಾಗಿದೆ. ಬೇಸರದ ಸಂಗತಿ ಎಂದರೆ ಮೃತ ದೇಹವನ್ನು ಕುಟುಂಬಕರಿಗೆ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು, ಕಂದಾಯ ಇಲಾಖೆ, ಸ್ಥಳೀಯ ಆಡಳಿತ, ಶಾಸಕರು ಇವರ್ಯಾರೂ ಇರಲಿಲ್ಲ. ಗ್ರಾಮದ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮಹಿಳೆಯರು ಗಂಜಿ ಕೇಂದ್ರದಲ್ಲಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಮಂಗಳೂರಿನ ಪತ್ರಕರ್ತರು ಮೃತದೇಹವನ್ನು ತಾವೇ ಹೊತ್ತುಕೊಂಡು ಸಾಗಿ ಮನೆಯವರಿಗೆ ಒಪ್ಪಿಸಿ
ಮುಂದೆ ಅಂತ್ಯ ಸಂಸ್ಕಾರ ನಡೆಸಲು ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ. ನಿರಾಶ್ರಿತರು ಮತ್ತು ಘಟನೆಯಲ್ಲಿ ಸಂತ್ರಸ್ತರಾದವರಿಗೆ ಸಾಂತ್ವನ ನೀಡಲು ಮಂಗಳೂರಿನಿಂದ ತೆರಳಿದ್ದ ಪತ್ರಕರ್ತರ ಚಾರಣ ತಂಡದ ಸದಸ್ಯರಾದ ಮೋಹನ್ ಕುತ್ತಾರ್, ಶಶಿ ಬೆಳ್ಳಾಯೂರ್, ಆರಿಫ್ ಕಲ್ಕಟ್ಟ, ಗಿರೀಶ್ ಮಳಲಿ, ಶಿವಶಂಕರ್ ಅವರು ಶವ ಸಂಸ್ಕಾರದಲ್ಲಿ ಸಹಕರಿಸಿದರು. ಈ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ನಡೆದಿರುವ ಗುಡ್ಡ ಕುಸಿತ ಸ್ಥಳಕ್ಕೆ ಮತ್ತು ಅಲ್ಲಿನ ಉಳವರೆ ಗ್ರಾಮದಲ್ಲಿ ನಡೆದಿರುವಂತಹ ಈ ಅನಾಹುತ ಏನಿರ್ಬೋದು, ಈ ಮನೆಗಳು ಕುಸಿಕೊಂಡೋಗಿರುವ ಸ್ಥಳಕ್ಕೆ ನಿನ್ನೆ ನಾವು ಪತ್ರಕರ್ತ ಮಿತ್ರರಾದ ನಮ್ಮ ಚಾರಣ ತಂಡದ ಮೋಹನ್ ಕುತ್ತಾರ್, ಆರಿಫ್ ಕಲ್ಕಟ್ಟ ಮತ್ತು ಗಿರೀಶ್ ಮಳಲಿ ಮತ್ತು ಶಿವಶಂಕರ್ ಜೊತೆ ನಿನ್ನೆ ರಾತ್ರಿ ನಾವು ಮಂಗಳೂರಿಂದ ಪ್ರಯಾಣ ಬೆಳೆಸಿ ನಿನ್ನೆ ಇಲ್ಲಿ ಹೊನ್ನಾವರದಲ್ಲಿ ಉಳ್ಕೊಂಡು ಇವತ್ತು ಬೆಳಗ್ಗೆ ಉಳವರೆ ಗ್ರಾಮ ಮತ್ತು ಆ ಸಂತ್ರಸ್ತರು ಉಳಿದಿರುವಂತಹ ಉಳುವರಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿಂದ ನಂತರ ಉಳುವರೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಬೆಳಗ್ಗೆ ವೃದ್ಧೆಯ ಶವ ಸಿಕ್ಕಿರುವಂಥದ್ದು. ಆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಲ್ಲಿಂದ ವಾಪಸ್ ಬಂದಾಗ ಆ ಶವಕ್ಕೆ ಹೆಗಲು ಕೊಡಲು ಅಲ್ಲಿ ಯಾರು ತಯಾರಿರಲಿಲ್ಲ. ಯಾಕೆಂದರೆ 8 ದಿವಸ ಆಗಿತ್ತು. ಹೆಣ ತುಂಬ ವಾಸನೆ ಬರ್ತಾ ಇದ್ದರಿಂದ ಈ ಸಾರ್ವಜನಿಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಯಾರು ಹೆಣಕ್ಕೆ ಇದು ಮಾಡಲಿಕ್ಕೆ ಇರಲಿಲ್ಲ ಅಲ್ಲಿ. ಮತ್ತು ಜಿಲ್ಲಾಡಳಿತವಾಗಿರ್ಬೋದು, ಸ್ಥಳೀಯಾಡಳಿತ, ಸಂಬಂಧಪಟ್ಟ ಇಲಾಖೆಗಳ ಇವರಾಗಿರ್ಬೋದು, ಅಧಿಕಾರಿಗಳು ಯಾರೂ ಸ್ಥಳದಲ್ಲಿ ಇರಲಿಲ್ಲ. ಕನಿಷ್ಠ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಆ ಸ್ಥಳದಲ್ಲಿ ಇರಲಿಲ್ಲ ಘಟನಾ ಸ್ಥಳದಲ್ಲಿ ನಾವು ಹೋದಾಗ. ಮತ್ತು ಅಲ್ಲಿನ ಎಲ್ಲ ಪರಿಸ್ಥಿತಿಯನ್ನು ತಿಳ್ಕೊಂಡು ಅಧ್ಯಯನ ಮಾಡಿಕೊಂಡು ನಂತರ ಅಲ್ಲಿ ಶವಕ್ಕೆ ನಾವೇ ಹೆಗಲು ಕೊಡಬೇಕಾಯಿತು. ಕನಿಷ್ಠ ಒಂದು 300 ಮೀಟರ್ನಷ್ಟು ನದಿಯ ದಡ ಏನು ಮೊನ್ನೆ ಅನಾಹುತ ನಡೆದಿದೆ, ಗಂಗಾವಳಿ ನದಿ, ಆ ನದಿಯ ದಡದಲ್ಲಿ ನಾವು ಶವವನ್ನು ಹೊತ್ಕೊಂಡು ಸಾಗಬೇಕಾಯಿತು. ಆ ಶವ ಅಂದರೆ ತುಂಬ ಕೊಳೆತಿದ್ರಿಂದ ತುಂಬ ಸ್ಥಿತಿಯಲ್ಲಿತ್ತು. ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮನೆಯವರ ವಶಕ್ಕೆ ಒಪ್ಪಿಸಿ ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಲಾಯಿತು. ಈಗ ನಾವು ಮಂಗಳೂರಿಗೆ ಪ್ರಯಾಣ ಬೆಳೆಸ್ತಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರ ಈ ಮಾನವೀಯತೆ ಎಲ್ಲೆಡೆ ಪ್ರಶಂಸೆಗೆ ಒಳಗಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರು ಪತ್ರಕರ್ತರನ್ನು ತನ್ನ ಕಚೇರಿಗೆ ಕರೆದು ಗೌರವಿಸಿರುವುದು ವಿಶೇಷತೆಯಾಗಿದೆ. ಜಾಗ ಕೂಡ ಕಡಿದಾದ ಜಾಗ ಇತ್ತು. ಆ ರಸ್ತೆಯಲ್ಲಿ ಆಂಬುಲೆನ್ಸಿಂದ ಮೃತದೇಹವನ್ನು ಹೆಗಲು ಕೊಟ್ಟು 5 ಮಂದಿ ಪತ್ರಕರ್ತರು ಇವತ್ತು ನಿನ್ನೆ ನೋಡಿ ಎಲ್ಲ ವಾಹಿನಿಗಳು ಕೂಡ ಅವರ ಕೆಲಸ ಕೂಡ ಒಂದು ಮಾನವೀಯ ಕೆಲಸ ಕೂಡ ಮೆಚ್ಚುಗೆಗೆ ಪಾತ್ರವಾಗಿದೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರಾಗಿ ಜಿಲ್ಲಾಧಿಕಾರಿಗಳು ಇಂಥ ಒಂದು ಪತ್ರಕರ್ತರನ್ನು ಒಂದು ಗೌರವಿಸುವುದಕ್ಕೂ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಈ ತಂಡದಲ್ಲಿ ಶಶಿ ಬೆಳ್ಳಾಯೂರ್ ಸರ್ ಇಂಥ ತುಂಬ ಹಲವಾರು ಘಟನೆಯನ್ನು ಕೆಲಸವನ್ನು ಹೋಗಿದ್ರೆ ಇಲ್ಲಿ ಘಟನೆ ಆದಮೇಲೆ ಇಲ್ಲ ಸರ್ ಶಾಲೆಗೆ ಮತ್ತೆ ಗಂಜಿ ಕೆಲಸಕ್ಕೆಲ್ಲ ಸ್ವಲ್ಪ ಸಹಾಯ ಆಗ್ತದೆ ಸರ್. ಅಧ್ಯಕ್ಷ ಎಸ್ ಆ ಪ್ರಜಾವಾಣಿ ಕೂಡ ವರದಿಗಳಾಗಿ ನಮ್ಮ ಅಧ್ಯಕ್ಷ ಸರ್ ಎಸ್ ಭಾರಿ ಒಂದು ಅವರು ಕೂಡ ಆ್ಯಕ್ಟಿವ್ ಕೆಲಸ ಮಾಡಿಸಿ ಆರಿಫ್ ಕಲ್ಕಟ್ಟ ಅವರು ಕೂಡ ನಿನ್ನೆ ಇದರಲ್ಲಿ ಇದ್ದಾರೆ. ಎಸ್ ಸರ್. ಹಾಗೆ ಹೆಚ್ಚಾಗಿ
ಭಾಳಷ್ಟು ಕೆಲಸಗಳನ್ನು ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಶಿವರಾಜ್ ಅಂತೇಳಿ ಹಬ್ಬಕ್ಕ ಟಿವಿಯ ವರದಿಗಾರಾಗಿ ವಿಡಿಯೋಗ್ರಾಫರ್. ಎಸ್. ಏನದ್ದು ಅದು ಗೋಡಿ ಸಿಗಲಿಲ್ಲ, ಅವರು ಹುಡ್ತಾ ಇದ್ದಾರೆ, ಸಿಗಲಿಲ್ಲ, ಅದನ್ನು ಹುಡ್ತಾ ಇದ್ದಾರೆ. ಮತ್ತು ಉಳುವರೆ ಗ್ರಾಮದಲ್ಲಿ ಒಂದು 6 ಮನೆಗಳು ಸಂಪೂರ್ಣ ನಾಮಾವಶೇಷ ಆಗಿದೆ, ಏನು ಉಳಿದಿಲ್ಲ ಅಲ್ಲಿ. ಸೊ 18ರಷ್ಟು ಮನೆಗಳು ಭಾಗಶಃ ಡ್ಯಾಮೇಜ್ ಆಗಿದ್ದಾರೆ. ಅವರಿಗೆ ಮನೆ ಇಲ್ಲ, ಗಂಜಿ ಕೇಂದ್ರದಲ್ಲೆಲ್ಲ ಆಶ್ರಯ ಪಡೆದಿದ್ದಾರೆ ತುಂಬ ಜನ. ಅಲ್ಲಿ ಜನ ಹೋಗೋದಕ್ಕೆ ಯಾಕೆ ಅವರಿಗೆ ಸುತ್ತೋದಕ್ಕಾಗಿ ಯಾವುದೇ ವ್ಯವಸ್ಥೆ ಈಗ ನೀವು ಇದು ಮಾಡಿದ್ದು ಎಲ್ಲಿ? ಉಳುವರೆ ಗ್ರಾಮ. ಅಲ್ಲಿ ಏನು ಅವರು ಸಡನ್ನಾಗಿ ತಿಳ್ಕೊಂಡು ಅದು ಮನೆಯಲ್ಲಿ ಶಿರೂರು ಗುಡ್ಡ ಕುಸಿದು ನದಿ ಉಕ್ಕೇರಿ ಉಳುವರೆ ಗ್ರಾಮದ ಮನೆಗಳು ಡ್ಯಾಮೇಜ್ ಆಗಿದೆ. ಅವಾಗ ತಿಳ್ಕೊಂಡಿದ್ದು ಇಷ್ಟು ದಿನ ನಂತರ 8 ದಿನಗಳ ಸಿಕ್ಕಿದ್ದು ನೀರಲ್ಲಿ ಬಾಡಿ ಸಿಗ್ತಾರೆ. ಬಾಡಿ ಬಂದಾಗ ಯಾರು ಕೊಂಡೋಕೆ ಮುಂದಾಗ ಬರ್ತಾ ಇರಲಿಲ್ಲ, ಅಂಬುಲೆನ್ಸಲ್ಲೇ ಇತ್ತು. ಬಾಡಿ ದಾರಿ ಕೂಡ ಕೇದಾಗಿತ್ತು, ಬೇರೆ ಗಾಡಿ ಹೋಗ್ತಾ ಇರಲಿಲ್ಲ. ಅದನ್ನು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಿ ಬೇರೆ ಗಾಡಿಯಲ್ಲಿ ಇಡಿಸಿ ಕಳಿಸಿದ್ರು. ಮನೆಗೆ ನಾವು ಹೊತ್ಕೊಂಡು ಹೋಗಿದ್ದು. ಯಾರ ಮನೆ? ಅವರ ಮನೆ ಇಲ್ಲ, ಅದೆಲ್ಲ ಹೋಗ್ಬಿಟ್ಟಿದೆ. ಅದು ಅಂತಿಮ ಅಂತ್ಯ ಕಾಯ್ತಾ ಇದ್ರು ಅಲ್ಲಿ. ಯಾರು ಬರ್ತಾ ಇರಲಿಲ್ಲ, ಸ್ಮೆಲ್ ಬಾಡಿ. ನಾವು ಮತ್ತೆ ನಾನು 4 ದಿನ ಈಗ ಅವರು ಹಾಸ್ಪಿಟಲ್ ಪೋಸ್ಟ್ಮಾರ್ಟಮ್ ಮಾಡಿ ಬಂದಿದೆ. ಅವರ ಮನೆಗೆ ಹೋಗಲಿಕ್ಕೆ ರೋಡ್ ಚಿಕ್ಕದಿದೆ, ಆಂಬುಲೆನ್ಸ್ ಹೋಗ್ತಾ ಇಲ್ಲ. ಹಾಗೆ ಬಾಡಿ ಆಂಬುಲೆನ್ಸ್ ಎಲ್ಲ ಇತ್ತು. ಮತ್ತು ಇವರು ಆ ಜಾಗದಲ್ಲಿ ಇದ್ರು, ಅದನ್ನು ನೋಡಿ ಮತ್ತು ಸ್ಮೆಲ್ ಅದೊಂದು 10 ದಿವಸ 8 ದಿವಸ ಆಯಿತು. ಬರ್ತಾರೆ, ಊರಿನವ್ರು ಬಾರಿ ದೂರ ಹೋಗ್ತಾರೆ. ನಾವು ಎತ್ಕೊಂಡ್ಬಿಟ್ಟು ನಮಸ್ಕಾರ. ಮಾಡಿ ಏನಾದರೂ ಖಂಡಿತ. ಸರ್, 2 ಮಾತು. ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯ ಪತ್ರಕರ್ತ ಸಂಘದ ವತಿಯಿಂದ ಪ್ರತಿ ಸಾರಿನೂ ಸಮಾಜ ಕಾಳಜಿಯಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾಯಿದ್ದಾರೆ. ಇದರಲ್ಲಿ ಈ ಒಂದು ಯುವಕರ ತಂಡ ಪ್ರತಿ ಅನಾವೃತ ಸಮಯದಲ್ಲೂ ನಮ್ಮೂರು ಇದು ಅಂತ ನೋಡದೆ ಎಲ್ಲಿ ಆದರೂ ಅದನ್ನು ನಮ್ಮಲ್ಲಿ ಆಗಬಲ್ಲ ಒಂದು ಕೊಡುಗೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಅವರು ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಇರುವಂಥ ಪತ್ರಕರ್ತೆಗೆ ಒಂದು ಹೆಮ್ಮೆಯ ವಿಚಾರ. ಅದರಲ್ಲಿ ಈಗ ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಆಗಿರುವಂಥ ಗುಡ್ಡ ಕುಸಿತದಲ್ಲಿ ಅವರಿಗೆ ಆಗಬಹುದಾದ ಒಂದು ಸೇವೆಯನ್ನು ಮಾಡಲು ಇಲ್ಲಿಂದ ಇವರು ಹೋಗಿದ್ದಾರೆ. ಒಂದು 2 ದಿವಸ ಅಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವರಿಗೆ ನೆರವಾಗಿ ನಿಂತು ಅವ್ರನ್ನ ಹೆಗಲು ಕೊಟ್ಟು ಇದನ್ನು ಅವ್ರಿಗೆ ಮೃತ ಆದವರಿಗೆ ಹೆಗಲು ಕೊಟ್ಟು ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡುವುದರಲ್ಲಿ ಸಹಕಾರ ಮಾಡಿರೋದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ಎಲ್ಲರಿಗೂ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆ ಮತ್ತು ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಾಥ್ ನೀಡುವಂಥ ಭರವಸೆಯನ್ನು ಕೂಡ ಕೊಡ್ತೇವೆ. ಪತ್ರಕರ್ತರ ಈ ಕಾರ್ಯಕ್ಕೆ ನಾವು ಕೂಡ ಹ್ಯಾಟ್ಸಪ್ ಅನ್ನಲೇಬೇಕು. ಮುನ್ನೂರು ಗ್ರಾಮ ಪಂಚಾಯತಿನ 2024-25ನೇ ಸಾಲಿನ ಗ್ರಾಮಸಭೆ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ, ಉಪಾಧ್ಯಕ್ಷರಾದ ಮಹಾಬಲಟ್ಟಿ ದೆಪ್ಪಿಲಿಮಾರ್, ನೋಡಲ್ ಅಧಿಕಾರಿ ಸುರೇಶ್ ಅಡಿಗ ಇವರುಗಳ ನೇತೃತ್ವದಲ್ಲಿ ನಡೆಯಿತು. ಮೆಸ್ಕಾಂ ಇಲಾಖೆಯ ನಿತೇಶ್ ಹೊಸಗದ್ದೆ, ಅರಣ್ಯ ಇಲಾಖೆಯ ರೋಹಿತ್ ಕುಮಾರ್, ಶಿಕ್ಷಣ ಇಲಾಖೆಯ CRP ರೆಹೋನಾ ಬಾನು, ಕಂದಾಯ ಇಲಾಖೆಯ ಗ್ರಾಮಾಧಿಕಾರಿ ರೇಷ್ಮಾ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪರವಾಗಿ ಅಂಗನವಾಡಿ ಕಾರ್ಯಕರ್ತೆ ಸುನೀತಾ ಗಟ್ಟಿ, ಇಂಜಿನಿಯರಿಂಗ್ ಇಲಾಖೆಯ ಲಾಯ್ಡ್ ರಾಡ್ರಿಗಸ್, ಪೊಲೀಸ್ ಇಲಾಖೆಯ ASI ಸುನೀಲ್ ಮುಂತಾದವರು ಇಲಾಖೆಯ ಮಾಹಿತಿಗಳನ್ನು ನೀಡಿದ್ರು. ಕರೆಂಟ್ ಹೋದ್ರೆ ಬರುವುದಿಲ್ಲ, ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲಿದೆ. ಈಗ ಅಲ್ಲಿ ಮರ ಬಿದ್ದಿದೆ, ನಮ್ಮವರು ಇಮಿಡಿಯೇಟ್ ಸ್ಪಾಟಿಗೆ ಬಂದರು, ಮರ ತೆರವು ಗ್ರಾಮಸ್ಥರುಗಳು ಸೇರಿದ್ರು, ಮರ ತೆಗೆದಾಗಿದೆ. ಬಟ್ ಏನಾಗಿದೆ ಅಂತ ಹೇಳಿ ಕಂಬ ಕಟ್ಟಾಗಿದೆ. ಆ ಕಂಬ ಹಾಕ್ಬೇಕಾದ್ರೆ ನಮಗೆ ಒಂದು ಸಂಜೆ ತನಕ ಕೆಲಸ ಇದೆ. ಆ ಕಂಬ ಹಾಕುವಾಗ ನಾವು ಅದನ್ನು ಇಮಿಡಿಯೇಟ್ ಕರೆಂಟ್ ತೆಗಿಲೇಬೇಕಾಗ್ತದೆ. ಖಾಲಿ ಸುಭಾಷ್ ನಗರ ಎಲ್ಲ, ಸಾಧಾರಣ ಸಂತೋಷ್ ನಗರ, MK ರೋಡು ಆ ಕಡೆ ಎಲ್ಲ ಈಗ ಪವರ್ ಸಪ್ಲೈ ಇಲ್ಲ. ಇನ್ ಕೇಸ್ ಇಲ್ಲಿ ಕೂಡ ಇಲ್ಲ, ಈಗ ಜನರೇಟರ್ ಇದೆ. ಇದರಿಂದಾಗಿ ನಮಗೆ ವಿದ್ಯುತ್ನ ವ್ಯತ್ಯಯ ಆಗ್ತದೆ.
ಆಮೇಲೆ ನಮಗೆ ಫೋನ್ ಮಾಡಿ ಏಕವಚನದಲ್ಲಿ ಬೈತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಸಿಬ್ಬಂದಿಗಳು ನಾವು ಕಂಟಿನ್ಯೂಸ್ ಈ ಮಳೆಗಾಲದಲ್ಲಿ 24/7 ಕೆಲಸ ಮಾಡ್ತಿದ್ದೇವೆ. ನಾವು ಕೆಲಸ ಮಾಡಿದ್ರಿಂದಾಗಿ ಕರೆಂಟ್ ಹೋದ್ರೆ ಬರ್ತದೆ, ಅದು ನಾವು ಕೆಲಸ ಮಾಡಿದ್ರಿಂದಾಗಿ ಅದು ನಿಮಗೆ ಕರೆಂಟ್ ಇಮಿಡಿಯೇಟ್ ರಿಸ್ಟೋರ್ ಆಗುವಂಥದ್ದು ಆಗ್ತಾ ಇದೆ. ಇದರ ಬಗ್ಗೆ ಹೇಳೋದಾದರೆ ಈ ವರ್ಷ ಎಲ್ಲರಿಗೂ ಗೊತ್ತಿದೆ, ಹೋದ ವರ್ಷ ಎಷ್ಟು ವಿಷಯಕ್ಕೆ ಬೇಸಿಗೆಯಿಂದ ನಾವು ತಡವರಿಸಿದೆವು ಅಂತ. ಅದಕ್ಕಾಗಿ ಹೆಚ್ಚೆಚ್ಚು ಮರಗಳನ್ನೆಲ್ಲ ಬೆಳೆಸಿ ಅಂತ ನಾವು ಹೇಳಬೇಕು. ಯಾಕೆಂತ ಹೇಳಿದರೆ ಈಗ ಮರ ಬೆಳೆಸು ಅಂತ ಹೇಳಿದರೆ ಜಸ್ಟ್ ಒಂದು ಕ್ಯಾಮರಾ ಮತ್ತು ವಿಡಿಯೋಗೋಸ್ಕರವೇ ಆಗಿದೆ. ಒಂದು ದಿವಸ ಪರಿಸರ ದಿವಸ ಮಾತ್ರ ಒಂದು ನೆಡ್ತಾರೆ ಮತ್ತು ಸೀದಾ ಹೋಗಿಬಿಡ್ತಾರೆ. ಅದಕ್ಕೆ ನೀರು ಹಾಕೋದು ಅದನ್ನು ಯಾವುದರಿಂದ ರಕ್ಷಣೆ ಮಾಡೋದಿಲ್ಲ. ಕೇಳಿದರೆ ಅದು ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ, ಎಲ್ಲರಿಗೂ ಜವಾಬ್ದಾರಿ. ಎಲ್ಲರಿಗೂ ಪರಿಸರ ಬೇಕು, ಎಲ್ಲರಿಗೂ ಆಕ್ಸಿಜನ್ ಬೇಕು, ಎಲ್ಲರಿಗೂ ನೆರಳು ಬೇಕು. ಅದಕ್ಕೋಸ್ಕರ ಎಲ್ಲರೂ ಸ್ಪಂದಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಶಾಲೆ ಒಂದೇ ಇರೋದು. ಇಲ್ಲಿ 1ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇಲ್ಲಿ 1ರಿಂದ 6ನೇ ತರಗತಿ ಆಂಗ್ಲ ಭಾಷೆ ಇದೆ, ಅದು ಉಚಿತವಾಗಿ ಬೈಲಿಂಗ್ವಲ್ ಕ್ಲಾಸಸ್. ಮತ್ತು 1ರಿಂದ 8ನೇವರೆಗೆ ಕನ್ನಡ ಮೀಡಿಯಂ ಇದೆ. ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ 2 ಜೊತೆ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಈ ವರ್ಷದಲ್ಲಿ. ಅದರ ಜೊತೆಗೆ ಪಠ್ಯಪುಸ್ತಕ ವಿತರಣೆ ಆಗಿದೆ. ನಂತರ ಇನ್ನು ನೆಕ್ಸ್ಟ್ ಶೂ ಸಾಕ್ಸ್ ವಿತರಣೆ ಆಗಲಿಕ್ಕಿದೆ ಈ ಮಂತ್ ಎಂಡ್ ಒಳಗೆ. ಅನುದಾನಿತ ಶಾಲೆಯವರಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ವಿತರಣೆ ಮಾಡಿದ್ದೇವೆ, ಸಮವಸ್ತ್ರ ವಿತರಣೆ ಇಲ್ಲ. ಅದರ ಜೊತೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಯವರಿಗೆ ಉಚಿತವಾಗಿ ಕ್ಷೀರಭಾಗ್ಯ ಯೋಜನೆ ಅಂದರೆ ಹಾಲು, ಬಿಸಿ ಹಾಲು ಕೊಡಲಾಗ್ತದೆ. ಅದರ ಜೊತೆಗೆ ಬಾಳೆಹಣ್ಣು ಅಥವಾ ಮೊಟ್ಟೆಯ ವ್ಯವಸ್ಥೆ ಇದೆ. ಇನ್ನು ಮುಂದೆ 6 ದಿನಗಳಿಗೆ ಅದನ್ನು ಅಳವಡಿಸಬೇಕು ಅಂತ ಅಜಿಮ್ ಪ್ರೇಮ್ಜಿ ಸಂಸ್ಥೆಯವರು ಅವರು ಅನುದಾನವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಎಲ್ಲರೂ ಕೂಡ ಈ ಒಂದು ದಿನದಲ್ಲಿ ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಆಫೀಸ್ ಕಚೇರಿ ಇರ್ಬೋದು, ಅಂಗನವಾಡಿ, ಶಾಲಾ ವಠಾರ ಇರ್ಬೋದು, ಎಲ್ಲಿ ಕೂಡ ಎಲ್ಲಿ ಇದ್ದೇವೆ ನಾವು ಅಲ್ಲಿ ನಾವು ಆ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು. ಇದರಿಂದ ಕೂಡ ನಮಗೆ ಡೆಂಗು ಬಾರದಾಗೆ ತಡೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಇದೊಂದು ಬಂದ ನಂತರ ನಾವು ಅದಕ್ಕೆ ಬೇಕಾದ ಮೆಡಿಸಿನ್ ಇರ್ತದೆ, ವೈದ್ಯರು ಇರ್ತಾರೆ. ಆದರೆ ಬಾರದಾಗೆ ನಾವು ತಡೆಯಬೇಕಾದ್ರೆ ನಾವು ಒಂದು ನಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡುವುದು ಮತ್ತು ಯಥೇಚ್ಛವಾಗಿ ನೀರನ್ನು ಸೇವಿಸುವಂಥದ್ದು. ಈ ಡೆಂಗ್ಯೂ ಜ್ವರದಲ್ಲಿ ನಮ್ಮದು ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ನಾವು ಯಥೇಚ್ಛವಾಗಿ ನೀರಿನಾಂಶವನ್ನು ಕುಡಿಯುವಂಥದ್ದು, ಅಂದರೆ ನೀರಿನಾಂಶ ಇರುವಂಥ ಆಹಾರವನ್ನು ತಗೊಳ್ಳುವಂಥದ್ದು. ಆದಷ್ಟು ಕರಿದ ಪದಾರ್ಥವನ್ನು ಅವಾಯ್ಡ್ ಮಾಡಿ, ಮಕ್ಕಳಿಗೂ ಅಷ್ಟೇ, ನಾವು ದೊಡ್ಡವರು. ಆಮೇಲೆ ಹೆಚ್ಚು ಪೌಷ್ಟಿಕಯುತ ಆಹಾರವನ್ನು ತಗೊಳ್ಳುವಂಥದ್ದು, ಅದರಲ್ಲಿಯೂ ಹಣ್ಣು ಹಂಪಲು ಸೊಪ್ಪು ತರಕಾರಿಯನ್ನು ಯಥೇಚ್ಛವಾಗಿ ಸೇವಿಸುವಂಥದ್ದು. ಆಮೇಲೆ ನಮಗೆ ಈ ಒಂದು ಈಡಿಸ್ ಈಜಿಪ್ಟಿ ಸೊಳ್ಳೆ ಕಚ್ಚದ ಹಾಗೆ ನಮ್ಮ ಮೈ ಕೈಯನ್ನು ಫುಲ್ಲು ಬಟ್ಟೆಯಿಂದ ಕವರ್ ಮಾಡುವಂಥದ್ದು. ಅಂದರೆ ಮಕ್ಕಳಿಗೆ ಫುಲ್ ಕೈಯ ಬಟ್ಟೆ ಹಾಕುವಂಥದ್ದು, ಫುಲ್ ಕೈಯ ಪ್ಯಾಂಟ್ ಹಾಕುವಂಥದ್ದು. ಮತ್ತು ಬೆಳಗ್ಗಿನ ಹೊತ್ತು ಈ ಒಂದು ಈಡಿಸ್ ಸೊಳ್ಳೆ ಬೆಳಗ್ಗಿನ ಹೊತ್ತು ಕಚ್ಚುವಂಥದ್ದು. ಆದ್ದರಿಂದ ಆದಷ್ಟು ಬೆಳಗ್ಗಿನ ಹೊತ್ತಲ್ಲಿ ಪ್ರಾಯಸ್ಥರು ಇರ್ತಾರೆ ಅಥವಾ ಸಣ್ಣ ಮಕ್ಕಳು, ಇವರೆಲ್ಲ ಮಲಗುವಾಗ ಎಲ್ಲ ಈ ಸೊಳ್ಳೆ ಪರದೆಯನ್ನು ಆದಷ್ಟು ಯೂಸ್ ಮಾಡಿದರೆ ಉತ್ತಮ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ಮೇಲ್ವಿಚಾರಕ್ಕೆ ತರಬೇತಿ ಇರುವ ಕಾರಣ ಈ ಒಂದು ಇಲಾಖೆಯ ಮಾಹಿತಿಯನ್ನು ನೀಡಲಿಕ್ಕೆ ನನ್ನನ್ನು ನಿಯೋಜಿಸಿದ್ದಾರೆ. ನಾನು ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸುನೀತಾ ಗಟ್ಟಿ. ನಮ್ಮ ಇಲಾಖೆಯಿಂದ ಸಿಗುವಂತಹ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಸಿಗುವಂತಹ ಸೇವೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಮನೆಗೆ ಆಹಾರವನ್ನು ವಿತರಿಸ್ತಾ ಇದ್ದೇವೆ. ಪ್ರತಿ ತಿಂಗಳು 25 ದಿವಸಕ್ಕೆ ಬರುವಂತಹ ಇಲಾಖೆಯಿಂದ ಬರುವಂತಹ ಆಹಾರದ ಜೊತೆಗೆ 25 ಹೊಂಟೆ ಇದನ್ನು ಇಲಾಖೆಯಿಂದ ನಾವು ಎಲ್ಲ ಅಂಗನವಾಡಿಯಲ್ಲಿ ವಿತರಿಸ್ತಾ ಇದ್ದೇವೆ. ಅದೇ ರೀತಿ 6 ರಿಂದ 3 ವರ್ಷದ ಮಕ್ಕಳಿಗೆ ಆಹಾರ, ಈಗ ಬಂದಂತಹ ಆಹಾರ ಪುಷ್ಟಿ 2 kg 600 ಪುಷ್ಟಿ, ಬೆಲ್ಲ 775 ಗ್ರಾಮ್ಸ್ ಬೆಲ್ಲ, ಹಾಗೆ ಈಗ ಹಾಲಿನ ಪುಡಿ ಮತ್ತು ಸಕ್ಕರೆ ಕೂಡ ಬಂದಿರುತ್ತದೆ. ಇದಲ್ಲದೆ ಈಗ ಮಳೆಗಾಲ ಇರೋದ್ರಿಂದ ನಿಮ್ಮ ಸೇಫ್ಟಿಗಳನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತುಂಬ ಕಡೆ ಗುಡ್ಡ ಜರಿತ ಆಗ್ತಾ ಉಂಟು, ಕಂಪೌಂಡ್ ವಾಲ್ ಬೀಳ್ತಾ ಉಂಟು, ಮತ್ತು ಮನೆಗಳು ಬೀಳ್ತಾ ಉಂಟು. ಇದರ ಬಗ್ಗೆ ತಾವುಗಳೇ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಾ ಇದ್ದೇನೆ. ಇದನ್ನು ಬಿಟ್ಟು ಬೇರೆ ಏನಾದರೂ ತಮಗೆ ಸಮಸ್ಯೆ ಇದ್ದಲ್ಲಿ ತಿಳಿಸ್ಬೋದು ಅಂತ ಕೇಳ್ತೀನಿ.
ನಾನೀಗ ಠಾಣೆಯಿಂದ ASI ಲೆವೆಲ್ನಲ್ಲಿ ನಾನು ಬಂದಿರ್ತೇನೆ. ಯಾಕೆಂದರೆ ಇನ್ಸ್ಪೆಕ್ಟರ್ ಹೊರಗೆ ಹೋಗಿದ್ದಾರೆ, SI ಅವರು ಬೇರೆ ಕೆಲಸದಲ್ಲಿ ಎಲ್ಲರೂ ಹೋಗಿರ್ತಾರೆ. ಇಲ್ಲಿ ಹೇಳಬೇಕಾದಂಥ ವಿಷಯ ಏನಿಲ್ಲ. ಈಗ ಸುಮಾರು ನಮ್ಮ ಏರಿಯಾದಲ್ಲಿ ಸುಮಾರು ಕಳ್ಳತನ ಆಗ್ತಾ ಇದೆ. ಆದ್ರಿಂದ ತಾವೆಲ್ಲರೂ ಸ್ವಲ್ಪ ಜಾಗ್ರತೆ ವಹಿಸಿ ಮನೆಯನ್ನು ಬಿಟ್ಟು ಹೋಗುವಾಗ ಯಾವುದೇ ಚಿನ್ನಾಭರಣಗಳನ್ನು ಯಾವುದೇ ವ್ಯಾಲ್ಯೂಬಲ್ ಅನ್ನು ನೀವು ಮನೆಯಲ್ಲಿಟ್ಟು ಹೋಗಬೇಡಿ ದಯಮಾಡಿ. ಯಾಕಂದ್ರೆ ಅದು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ಎಲ್ಲ ಕಡೆಗಳಲ್ಲಿ ನಾವು ವಾರ್ನಿಂಗ್ ಮಾಡ್ತಾ ಇದ್ದೇವೆ, ಆದರೂ ಮನೆಯಲ್ಲಿಟ್ಟು ಹೋಗ್ತಾ ಇದ್ದಾರೆ, ಬೀಗವನ್ನು ನೋಡಿತಾ ಇದ್ದಾರೆ, ಎಲ್ಲ ವ್ಯಾಲ್ಯೂಬಲ್ ತಗೊಂಡು ಹೋಗ್ತಾ ಇದ್ದಾರೆ. ಆದುದರಿಂದ ಎಲ್ಲರೂ ಎಚ್ಚರಿಕೆ ವಹಿಸಿ ತಾವು ಮತ್ತು ತಮ್ಮ ನೆರೆಕವರಿಯವರಿಗೂ ತಿಳಿಸಿದ್ರ ಬಗ್ಗೆ ವ್ಯಾಲ್ಯೂಬಲ್ ಅನ್ನು ಮನೆಯಲ್ಲಿಟ್ಟು ಹೋಗಬೇಡಿ ಆದಷ್ಟು. ಅಷ್ಟು ನನ್ನಿಂದ ಹೇಳುದಂತ ಅಷ್ಟೇ. ಈ ವೇಳೆ ಗ್ರಾಮಸ್ಥರಾದ ವಾಜಿ ಡಿಸೋಜಾ ಕುಡಿಯುವ ನೀರಿನ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕೆಂಡ ಕಾರಿದ್ರು. ಮಳೆಗಾಲ ಎಂದು ನೋಡದೆ ರಸ್ತೆ ಬದಿ ಅಗೆಯುತ್ತಾರೆ. ಕುಡಿಯುವ ನೀರಿನ ಪೈಪ್ಗೆ ಚರಂಡಿಯ ಕೆಸರು ನೀರು ಬಂದು ಸೇರಿ ಮನೆಯ ಟ್ಯಾಪಿನಲ್ಲಿ ಕೆಂಪು ನೀರು ಬರುತ್ತಿದೆ. ಇವರಿಗೆ ಪೈಪ್ಗೆ ಒಂದು ಕ್ಯಾಪ್ ಹಾಕುವ ಶಕ್ತಿ ಇಲ್ಲ. ನಿಮ್ಮ ಅನುಮತಿ ಇಲ್ಲದೆ ಕಾಮಗಾರಿ ನಡೆಸಲು ಅವಕಾಶ ಕೊಟ್ಟದ್ದು ಯಾರು ಎಂದು ಗುರಾಯಿಸಿದ್ರು. ಪಂಚಾಯತ್ ಅಧಿಕಾರಿ ಶಾಂತಿಯವರು ಉತ್ತರ ನೀಡಿ, ಇದು ಜಲಶಕ್ತಿ ಮಿಷನ್ನ ಕಾಮಗಾರಿಯ ಟೆಂಡರು, ನಾವು ಗುತ್ತಿಗೆದಾರರನ್ನು ಹಿಡಿದಿಡಲು ಸಾಧ್ಯವಾಗುತ್ತಿಲ್ಲ ಎಂದಾಗಲೂ ಗ್ರಾಮಸ್ಥರು ಮತ್ತಷ್ಟು ಕೆರಳಿದರು. ನೋಡಲ್ ಅಧಿಕಾರಿ ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ತಿಳಿಗೊಳಿಸಿದ್ರು. ಪೈಪ್ಲೈನ್ ಆಗ್ತಾ ಇದ್ದೀರಲ್ಲ, ತುಂಬಾ ಧನ್ಯವಾದ ನಿಮಗೆ. ಅದರ ಒಟ್ಟಿಗೆ ಈ ಮಾರ್ಗದ ನೀರು ಕುಡಿಸಿದ್ದೀರಲ್ಲ ನಮಗೆ, ಅದಕ್ಕೂ ಧನ್ಯವಾದ. ನೀವು ಹೋಗಿ ಚೆಕ್ ಮಾಡಿ ಏನು ಮಾಡಿದ್ದಾರಂತ ಕಾಂಟ್ರಾಕ್ಟರ್. ನಿಮ್ಮ ಕಾಂಟ್ರಾಕ್ಟರ್ ಇದ್ದಾರಾ ಇಲ್ಲಿ? ಯಾರಾದರೂ ಇದ್ದಾರಾ? ಇವತ್ತಿಗೂ ನಾನು ನೋಡ್ತೇನೆ 2 ಕಡೆಯಲ್ಲಿ ಲೀಕ್ ಉಂಟು. ದಿನಾನೂ ಹೇಳ್ತೇನೆ ನಾನು, ಇಲ್ಲಿ ಉಂಟು ಇಲ್ಲಿ ಉಂಟಂತ. ಯಾರು ಇಲ್ಲ. ಎಲ್ಲ ಪೈಪ್ಲೈನ್ ಓಪನ್, ಅದಕ್ಕೆ ಒಂದು ಪ್ಲಗ್ ಹಾಕಿದ್ದಾರ, ಅದರ ಒಳಗೆ ಕಪ್ಪೆ ಹೋಗ್ತದೆ, ಇಲಿ ಹೋಗ್ತದೆ, ಮಣ್ಣು ಹೋಗ್ತದೆ, ನೀರು ಹೋಗ್ತದೆ. ಇದೇ ಆರೋಗ್ಯ ನಮ್ದು? ಯಾರು ಹೇಳ್ತೇನೆ ನನಗೆ. ಈಗ ಎಷ್ಟು ಸಲ ಬಂದಿದ್ದೇನೆ ನಾನು, ಎಷ್ಟು ಸಲ ಮಾತಾಡಿದ್ದೇನೆ ಅವ್ರ ಹತ್ರ. ಒಬ್ಬ ಕಾಂಟ್ರಾಕ್ಟರ್ಗೆ ತರಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಇಲ್ಲಿ. ಇದು ಜಲಜೀವನ ಯೋಜನೆ ಯಾರು ಕೊಟ್ಟದ್ದು? ಅವ್ರು ಕೊಟ್ರೆ ಈ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಅದನ್ನು ಅದರ್ಬೇಕಾ? ಎಷ್ಟು ಗಾಡಿ ಹೋಗಿದೆ ಅಲ್ಲಿ. ಯು ಕಮ್ ಅಂಡ್ ಸಿ ಚೆಕ್, ಐ ವಿಲ್ ಲೆಟ್ ಯು ನೋ ವಾಟ್ಸ್ ಗೋಯಿಂಗ್ ಆನ್. ಈ ತರ ಮಾಡುದಾ? ಈ ಕಾಲದಲ್ಲಿ ಯಾಕೆ ಪಡ್ತದ್ದು? ಅಲ್ಲಮ್ಮ, ನೀವು ಎಲ್ಲರೂ ಹೇಳಿ, ಈಗ ಇಲ್ಲಿ ಸ್ಟೇಜ್ ಅಲ್ಲಿ ಇದ್ದರು, ನಿಮ್ಗೆ ಏನೂ ಗೊತ್ತಿರ್ಲಿಲ್ವಾ ಆ ವಿಷಯದಲ್ಲಿ? ನಿಮ್ಗೆ ಏನೂ ಗೊತ್ತಿರ್ಲಿಲ್ವಾ? ಹೌ ಡಿಡ್ ದೇ ಗೆಟ್ ದ ಪರ್ಮಿಷನ್ ಫ್ರಮ್ ಯು ಟು ಡಿಗ್ ದ ರೋಡ್ಸ್? ಅಲ್ಲಮ್ಮ, ಅಲ್ಲ ನಮ್ಮ ಗ್ರಾಮದ ಕೆಲಸ, ನಮ್ಮ ಗ್ರಾಮ ಅಡ್ಮಿನಿಸ್ಟ್ರೇಷನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೇಳಿ? ಅಲ್ಲ, ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತುಂಟಾ? ಮತ್ತೆ ಅದೇ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಆಲ್ ದ ಪೈಪ್ಸ್ ಆರ್ ಓಪನ್. ರೋಡ್ ಮಾಡಿದ್ರು, ಇದು ನೀರೆಲ್ಲ ಹೋಗಿದೆ, ಅದನ್ನು ಕುಡಿದಾಯ್ತು. ಸರ್, ನಾನು ಕಾಂಟ್ರಾಕ್ಟರ್ ಯಾಕೆ ಕರೆಸಲಿಲ್ಲ ನೀವು ಕಾಂಟ್ರಾಕ್ಟರ್ ಅನ್ನು ಇಲ್ಲಿ? ಯಾರೇ ಆಗ್ಲಿ ಅಗೆಯುವುದು ಎಲ್ಲಿ? ಯಾರು? ಅವರ ಮನೆಯಲ್ಲಿ ಅಗೆಯುವುದಲ್ಲ, ಅವರ ರೋಡ್ ಅಗೆಯುವುದಲ್ಲ, ನಮ್ಮ ರೋಡ್ ಅಗೆಯುತ್ತಾ ಇದ್ದಾರೆ. ಎಷ್ಟು ಈಗ ಬನ್ನಿ ತೋರಿಸಿರೇ ನಾನು ಎಲ್ಲಿಯೆಲ್ಲ ಲೀಕ್ ಉಂಟಾ ಅಂತ. ಪ್ರತಿದಿನ ಜಗಳ ಮಾಡ್ತೇನೆ ನಾನು ಅವ್ರ ಹತ್ರ. ಒಂದು ಕಪ್ ಹಾಕ್ಲಿಕ್ಕೆ ಹಣ ಇಲ್ಲ ಅವರ ಹತ್ರ. ಒಂದು ಕಪ್ ಹಾಕ್ಲಿ, ಯು ಹ್ಯಾವ್ ಟು ಬ್ಲಾಕ್ ದಟ್ ಕಪ್. ಮಡ್ ವಾಟರ್ ಇಸ್ ಗೋಯಿಂಗ್ ಇನ್ಸೈಡ್ ದ ವಾಟರ್. ಕಂಪ್ಲೇಂಟ್ ಮಾಡಿ ಏನೂ ಆಗ್ತಿಲ್ಲ, ನೀವೇ ಮಾಡ್ಬೇಕು. ಅಂದ್ರೆ ಯಾಕೆ ನೀವು ಪರ್ಮಿಷನ್ ಕೊಟ್ಟದ್ದು ಈ ಮಳೆಗಾಲದಲ್ಲಿ? ಮತ್ತೆ ಹೇಗೆ ಮಾಡಿದ್ರಮ್ಮ? ಸರಿ, ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ಮನೆಗೆ ಶಾಶ್ವತ ನೀರು ಕೊಡಬೇಕು ಅಂತ ಉದ್ದೇಶ ಅದರ ಯೋಜನೆ. ಸರಿ, ನಾನು ಈಗ ನಮ್ದು ಸೆಕೆಂಡ್ ಫೇಸ್ ಅಲ್ಲಿ ಉಂಟು ಮುನ್ನೂರು ಗ್ರಾಮ ಪಂಚಾಯತ್. ಈಗ ಪ್ರಗತಿಯಲ್ಲಿದೆ ಕೆಲಸ. ಆದ್ರೆ ಅವರು ಕೆಲಸ ಮಾಡುವಾಗ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದು ಅವರು ಕೆಲಸ ಮಾಡುದಲ್ಲ, ಅವರಷ್ಟಕ್ಕೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಎಲ್ಲಾ ರೋಡ್ ಅಗೆದಾಕುವುದು, ಆಮೇಲೆ ಸರಿಯಾದ ಟೆಕ್ನಿಷಿಯನ್ಸ್ ಇಲ್ಲ. ಎಲ್ಲ ಇಲ್ಲಿಂದ ಅಲ್ಲಿ ತನಕ ಎಲ್ಲ ಒಂದೇ ದಿನ ಅಗೆದಾಕ್ತಾರೆ. JCB ಮೆಷಿನ್ ಎಲ್ಲ ತಂದು ಅದನ್ನು ಸರಿ ಮಾಡ್ಲಿಕ್ಕೆ ಅವರ ಟೆಕ್ನಿಷಿಯನ್ ಇಲ್ಲ. 9 ದಿವಸ ನೀರಿರ್ಲಿಲ್ಲ ಸುಭಾಷ್ ನಗರಕ್ಕೆ. ನಾವು ನಿಮ್ಮಿಂದ ಇದಿಲ್ಲ, ಬೇಜಾರು ಮಾಡಬೇಡಿ. ನನ್ನ ಇದನ್ನು ಹೇಳ್ತಾ ಇದ್ದೀನಿ. ಯಾರು ಬರುದಿಲ್ಲ, ಯಾರು ಹೇಳ್ತಾರೆ, ಮಾತಾಡ್ತಾರೆ ಈ ವಿಷಯದಲ್ಲಿ. ಸುಭಾಷ್ ನಗರಲ್ಲಿ ಎಷ್ಟು ಮನೆ ಉಂಟು? 8 ದಿವಸ ಇರ್ಲಿಲ್ಲ ನೀರು. ಆಮೇಲೆ ನೀರು
ಟ್ಯಾಪ್ ಓಪನ್ ಮಾಡೋದು ಕೆಂಪು ನೀರು ಕುಡೀರಿ. ನಾನು ನೋಡಿದ್ದೇನೆ ನಿಮ್ಮ ಗ್ರಾಮ ಪಂಚಾಯತ್ ಎದುರುಗಡೆ ಅದನ್ನು ಪೈಪ್ ಅನ್ನು ಬ್ಲಾಕ್ ಮಾಡಿದ್ದಾರೆ ಅವರು. ಬೇಕಾದ್ರೆ ನೀವೇ ನೋಡಿ, ಒಂದು ಗೋಣಿ ಇಲ್ಲ ಇದ್ರೆ ಏನಾದ್ರು ಒಂದು ಬಟ್ಟೆ ಏನಾದ್ರು ಹಿಡಿದು ಅದನ್ನು ಬ್ಲಾಕ್ ಮಾಡೋದು ಕಡು ಅಷ್ಟು ಸಾಮರ್ಥ್ಯ ಇಲ್ವಾ ಅವ್ರಿಗೆ, ಆ ಕಾಂಟ್ರಾಕ್ಟರ್ಗೆ? ಇದೊಂದು ಆರೋಗ್ಯದ ಸಮಸ್ಯೆ ಅಮ್ಮ. ಆ ನೀರು ಕೊಟ್ಟರೆ ಅವು ಕಪ್ಪು ನೀರು ಕೆಂಪುದ ಮಾರ್ತಿತ್ತು ನಾವೇನು ಮತ್ತೆ ಬಣ್ಣ ಇಂಚವು ಐಟ್ ಬಗ್ಗೆ ಉತ್ತಮ ಆರೋಗ್ಯ ಉತ್ತಮ. ನಮ್ಮ ಗ್ರಾಮ ಪಂಚಾಯತ್ಗೆ ಅವಾರ್ಡ್ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ, ಹೌದಾ? ಸಾರಿ, ಡೋಂಟ್ ಬಿ ಫೀಲ್ ಬ್ಯಾಡ್, ಬೇಜಾರು ಮಾಡಬೇಡಿ ಆಯ್ತಾ. ತುಂಬಾ ಧನ್ಯವಾದ ನಿಮಗೆ. ಮತ್ತೆ ಈ ವಿಷಯದಲ್ಲಿ ಎಲ್ಲಿಯೇ ಆಗಲಿ ದೇ ಹ್ಯಾವ್ ಟು ಬ್ಲಾಕ್ ದಟ್ ಪೈಪ್ ಎನಿ ಕಾಸ್ಟ್. ಇದೊಂದು ಆರೋಗ್ಯದ ಸಮಸ್ಯೆ. ಅಲ್ಲಿ ಹೋಗಿ ಪೈಪ್ ಜಾಮ್ ಆಗ್ತದೆ, ಆಮೇಲೆ ಎಲ್ಲ ಆಗಿ ಆ ನೀರು ಆ ಮಣ್ಣು ಹೋಗಿದ್ರೆ ಉಂಟಾ ಆಗ್ತದ? ಇಲ್ಲ, ನೆವರ್. ಇತಿಹಾಸ ಪ್ರಸಿದ್ಧ ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಉತ್ಸವ ಕಣದ ಐಲಾ ಮೈದಾನವನ್ನು ಸಂರಕ್ಷಿಸುವ ಸಲುವಾಗಿ ಕ್ಷೇತ್ರದಲ್ಲಿ ಭಕ್ತರ ಸಮಾವೇಶ ನಡೆಯಿತು. ಕೇರಳ ಸರ್ಕಾರದ ಕಚೇರಿಗಳನ್ನು ಐಲಾ ಮೈದಾನದಲ್ಲಿ ಸ್ಥಾಪಿಸುವ ಬಗ್ಗೆ ಈಗಾಗಲೇ ನಕ್ಷೆ ತಯಾರಿಸುವ ಅಧಿಕಾರಿಗಳ ಸ್ಥಳ ಪರೀಕ್ಷಣೆಯನ್ನು ವಿರೋಧಿಸುವ ಬಗ್ಗೆ ಭಕ್ತರು ಕ್ಷೇತ್ರದ ಸಭಾಂಗಣದಲ್ಲಿ ಸೇರಿದ್ದರು. ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ನಾರಾಯಣ ಹೆಗಡೆ ಸ್ವಾಗತಿಸಿದರು. ಕ್ಷೇತ್ರದ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿವರ್ಯರು ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ನೆಲ ಜಲ ಸಂಸ್ಕೃತಿಯನ್ನು ಉಳಿಸೋಣ, ಜಾಗೃತಿಗೊಳಿಸೋಣ, ರಾಜಕೀಯ ಬಿಟ್ಟು ಒಂದಾಗೋಣ ಎಂದರು. ಹೇಳಿಕೊಡುವಂತಹ ಒಂದು ದೇಶ. ಅಲ್ಲಿ ಯಾವತ್ತೂ ಮತಕ್ಕೆ ವಿಶೇಷವಾದಂತಹ ಸ್ಥಾನ ಇಲ್ಲ. ಎಲ್ಲರಿಗೂ ಅವರವರ ಮತವನ್ನು ಅವಲಂಬಿಸಲು ಅದರೊಳಗೆ ಬದುಕಲು ಅವಕಾಶ ಇದೆ. ಆದರೆ ಧರ್ಮ ಎಂಬುದು ಮತಕ್ಕಿಂತಲೂ ಉಪರಿಯಾಗಿರ್ತದೆ. ಧರ್ಮದ ಆಧಾರದಲ್ಲಿ ಬದುಕುವಂತಹ ನಮ್ಮ ಜನಸಾಮಾನ್ಯರ ಮೇಲೆ ಮತದ ಸಂದೇಶವನ್ನು ಕೊಟ್ಟು ಆ ಧರ್ಮ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬಿಡಿಸಿ ನಾನು ಧರ್ಮವನ್ನು ದೇವರನ್ನು ನಂಬುವ ಮತ್ತು ನಂಬದವ ಎಂದು ವಿಂಗಡಿಸಿ ಪ್ರಪಂಚದ ಶಾಂತಿಯನ್ನು ಕೆಡಿಸುವಂತಹ ಷಡ್ಯಂತ್ರ ನಡೀತಾ ಉಂಟು. ನಂಬುವುದು ಮತ್ತು ನಂಬದಿರುವುದು ಭಾರತೀಯರಿಗೆ ವಿಶೇಷ ಅಲ್ಲ. ನೀವು ಧರ್ಮದಲ್ಲಿ ಎಷ್ಟಿದ್ದೀರಿ ಎಂಬುದು ಮಾತ್ರ ವಿಷಯ. ಯಾರನ್ನು ನಂಬಬೇಕು ಎಂಬುದು ನೀವೇ ತಿಳ್ಕೊಳ್ಬೇಕಾದ್ರು. ಆದರೆ ಧರ್ಮ ಮಾತ್ರ ಅಲ್ಲಿ ಮುಖ್ಯ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ, ಅಲ್ಲಿ ದೇವರನ್ನು ಹೇಳುವುದಿಲ್ಲ. ಧರ್ಮವೇ ನಮಗೆ ಪ್ರಧಾನ. ಧರ್ಮ ಎಂದರೆ ಏನು? ಅದಕ್ಕೆ ವಿಸ್ತಾರವಂತ ಒಂದು ಅರ್ಥ ಇದೆ. ಆ ಧರ್ಮದಲ್ಲಿ ನಾವು ಇರಬೇಕಾಗ್ತದೆ. ಆ ಧರ್ಮವನ್ನು ನಾವು ಉಳಿಸಬೇಕು ಅಂತಾದರೆ, ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸಬೇಕು ಅಂತಾದರೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ನಾವು ಎದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂತಾದರೆ ಪ್ರಪಂಚ ಬಿಲೀವರ್ಸ್ ಆ್ಯಂಡ್ ನಾನ್ ಬಿಲೀವರ್ಸ್ ಎಂಬ ಹೆಸರಿನಲ್ಲಿ ವಿಘಟನೆ ಆಗ್ತದೆ. ಸಂಪೂರ್ಣ ಮನುಷ್ಯ ಕುಲ ನಾಶ ಆಗ್ತದೆ ಎಂಬುದು ಸಂದೇಶ. ಆದ ಕಾರಣ ನಾವು ಹಕ್ಕನ್ನು ಒತ್ತಾಯ ಮಾಡಬೇಕು. ನಾವು ಪ್ರತಿಯೊಬ್ಬರು ಅವರವರ ಮನೆಯಿಂದ ಒಂದೊಂದು ಸಂದೇಶವನ್ನು DC-ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೆವೆನ್ಯೂ ಮಿನಿಸ್ಟ್ರಿಗೆ, ಅಲ್ಲಿಂದ ಚೀಫ್ ಮಿನಿಸ್ಟ್ರಿಗೆ ನಾವು ಅದಕ್ಕೆ ಸಂದೇಶ ಕೊಡ್ತಾ ಇರಬೇಕು. ನಾವು ಒಗ್ಗಟ್ಟಾಗಬೇಕು. ಈಗ ನಾವು ರಾಜಕೀಯವನ್ನು ಬಿಡಬೇಕು. ಯಾಕೆಂದರೆ ರಾಜಕೀಯವನ್ನು ಬಿಟ್ಟು ಒಟ್ಟಿಗೆ ಆಗಬೇಕಾದಂತಹ ಸಂದರ್ಭ ಬಂದಿದೆ. ನೀವು ಯಾವ ಯಾವ ಸಿದ್ಧಾಂತದಲ್ಲಿದ್ದೀರೋ, ಆದರೆ ಒಂದು ದಿವಸ ಆ ನಿಮ್ಮ ಸಿದ್ಧಾಂತವೇ ನಿಮಗೆ ಮುಳುವಾದೀತು ಎಂಥದ್ದು ಮನಸ್ಸನ್ನು ನಾವು ತಿಳ್ಕೊಳ್ಳುವ ಅಂತ ಹೇಳಿಕೊಂಡು, ನಮಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ರವೀಶ್ ತಂತ್ರಿಗಳಿದ್ದಾರೆ. ವೇದಿಕೆಯಲ್ಲಿ ಬೇಕಾದಷ್ಟು ಸಿದ್ಧಾಂತ ವ್ಯಕ್ತಿಗಳಿದ್ದಾರೆ ಹಾಗೂ ನಿಮಗೆ ಮಾರ್ಗದರ್ಶನ ಕೊಡೋರಿದ್ದಾರೆ. ಅವರಲ್ಲಿ ಕೂಡ ನಮ್ಮ ಪ್ರಾರ್ಥನೆ ಏನು ಅಂತ ಹೇಳಿದರೆ, ನಾವು ನಮ್ಮನ್ನು ಉಳಿಸುವ, ನಮ್ಮ ಜಲ, ನಮ್ಮ ನೆಲ, ನಮ್ಮ ಸಂಸ್ಕೃತಿ ಉಳಿಸೋಣ ಬನ್ನಿ, ಮೂಡಿಸಿ ಜಾಗೃತಿ. ನಮಸ್ಕಾರ. ಎಡನೀರು ಹಾಗೂ ಕೊಂಡೆವೂರು ಶ್ರೀಗಳು ಚಾತುರ್ಮಾಸ್ಯದ ವ್ರತಾಚರಣೆಯಲ್ಲಿ ಇದ್ದುದರಿಂದ ಇವರ ಸಂದೇಶವನ್ನಷ್ಟೇ ವಾಚಿಸಲಾಯಿತು. ಮಲಬಾರ್ ದೇವಸ್ವಂ ಬೋರ್ಡ್ ಏರಿಯಾ ಕಮಿಟಿಯ ಸದಸ್ಯರಾದ ಶಂಕರಯ್ಯ ಮಾಸ್ತರರು ಐಲ ಮೈದಾನದಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಬರುವ ಬಗ್ಗೆ ಕಳವಳ ಬೇಡ, ಸರ್ಕಾರ ಅದನ್ನು ಕೈಬಿಟ್ಟಿದೆ ಎಂದರು. ಈ ಐಲ ಸಾನ್ನಿಧ್ಯವನ್ನು ಮತ್ತು ಇಲ್ಲಿ ಸೇರಿದಂಥ ಈ ಭಗವದ್ಭಕ್ತರನ್ನು ಸಾಕ್ಷಿಯಾಗಿ ನಿಲ್ಲಿಸಿ ಒಂದು ಮಾತು ನಾನು ಧೈರ್ಯವಾಗಿ ಹೇಳಬಲ್ಲೆ. ಇದಕ್ಕೆ ಸಂಬಂಧಪಟ್ಟವರನ್ನು ಸಂಪರ್ಕಿಸಿ ಸಿಕ್ಕಿದಂತಹ ಮಾಹಿತಿ, ಇಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳಿಗೆ ಸರ್ಕಾರ ಮತ್ತು ಇಲಾಖೆ ಅನುಮತಿಯನ್ನು ಕೊಡುವುದಿಲ್ಲ ಅಂತ ತೀರ್ಮಾನ ಮಾಡಿದೆ.
ಸರ್ಕಾರವು ಯಾವುದೇ ಅನುಮತಿಯನ್ನು ಕೊಡುವುದಿಲ್ಲ, ಇಲಾಖೆಯು ಯಾವುದೇ ಅನುಮತಿಯನ್ನು ಕೊಡುವುದಿಲ್ಲ. ಒಂದು ದೃಢವಾದಂತಹ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಅದು ಯಾವುದೇ ರೀತಿಯಲ್ಲಿ ವಿವಾದ ಉಂಟಾಗುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯ ಕಾಮಗಾರಿಯನ್ನು ಕೈಗೊಳ್ಳಬಾರದು ಎನ್ನುವಂತಹ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಒಂದೊಮ್ಮೆಗೆ ನಮಗೆ ಇಲ್ಲಿ ತಾಲೂಕು ಆಫೀಸ್ ಅಥವಾ ಇನ್ನಿತರ ಆಫೀಸುಗಳು ಬರಬೇಕಾದರೆ ಅದಕ್ಕೆ ಸ್ಥಳ ಬೇಕು, ಸರ್ಕಾರದ ಕೈವಶವೇ ಸ್ಥಳ ಬೇಕು. ಹಾಗಿದ್ದಲ್ಲಿ ಸರ್ಕಾರದ ಕೈವಶವೇ ಬೇರೆ ಒಂದು ಸ್ಥಳ ಇದೆ, ಎಲ್ಲಿ ಅಂತ ನಾನು ಹೇಳುವುದಿಲ್ಲ. ಎಲ್ಲಿ ಅಂತ ನಾನು ಹೇಳಿದರೆ ಅಲ್ಲಿಗೆ ಹೋಗುವುದನ್ನು ತಡೆಯುವವರು ಇದರಲ್ಲಿದ್ದಾರೆ. ಸುಬ್ಬಯ್ಯ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಣ್ಣೂರು ವಿಭಾಗ ಕಾರ್ಯವಾಹ ಲೋಕೇಶ, ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್, ಮಂಜುನಾಥ್ ಆಳ್ವ, ಜಯರಾಮ್, ಬಾಲಕೃಷ್ಣ ವಾನಂದೆ, ವಿಜಯಕುಮಾರ್, ಮೀರಾ ಆಳ್ವ, ಅಶೋಕ್ ಪೂಜಾರಿ, ರಾಮಕೃಷ್ಣ ಅವರುಗಳು ಮಾತನಾಡಿದರು. ಮಾಗಣೆಯ ಪ್ರಮುಖರು ಉಪಸ್ಥಿತರಿದ್ದರು. ಕ್ಷೇತ್ರದ ಆಡಳಿತ ಮುಕ್ತೇಸರ ವೇದಿಕೆಯಲ್ಲಿದ್ದರು. ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ವಂದಿಸಿದರು. ಕಮಲಾಕ್ಷ ಕಾರ್ಯಕ್ರಮ ನಿರೂಪಿಸಿದರು. ಈ ಬಾರಿಯ ಮಳೆಗಾಲ ಕೆಲವೆಡೆ ಭಾರೀ ಹಾನಿ ಮಾಡಿದೆ. ಈ ವರ್ಷ ಜಲಪ್ರಳಯದ ವರ್ಷ ಎಂದು ಕೋಡಿ ಶ್ರೀಗಳು ಪ್ರಾರಂಭದಲ್ಲೇ ನುಡಿದಿದ್ದ ಭವಿಷ್ಯ ಈಗ ಸತ್ಯವಾಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲೂ ಮಳೆ ವಿನಾಶಕಾರಿ ಪರಿಸ್ಥಿತಿಯನ್ನು ನಿರ್ಮಿಸಿದೆ. ಶಿರೂರು ಗುಡ್ಡಜರಿತದ ಸುದ್ದಿ ಕಳೆದ 10 ದಿನಗಳಿಂದ ಸರಣಿಯಾಗಿ ಬರುತ್ತಿದ್ದು, ನಾಪತ್ತೆಯಾದವರ ಪತ್ತೆಗೆ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಈ ಮಧ್ಯೆ ಕಡಲ ಅಬ್ಬರವು ಅತಿಯಾಗುತ್ತಿದ್ದು, ಮಳೆ ನಿಂತ ಬಳಿಕವೂ ಸಮುದ್ರ ತೀರದಲ್ಲಿ ಕೊರೆತ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ, ಬಟ್ಟಪ್ಪಾಡಿ ಮುಂತಾದೆಡೆ ಕಡಲು ದೊಡ್ಡದಾಗುತ್ತಿದ್ದು ರಸ್ತೆಯನ್ನೇ ಕಬಳಿಸಲು ಮುಂದಾಗುತ್ತಿದೆ. ಸೋಮೇಶ್ವರ, ಉಚ್ಚಿಲದ ಕೆಲವು ಮನೆಗಳು ಅಪಾಯದಲ್ಲಿದ್ದು, ಸೋಮೇಶ್ವರದಲ್ಲಿ ರಸ್ತೆಯನ್ನು ಕಬಳಿಸಲು ಹವಣಿಸುತ್ತಿದ್ದು, ಜಿಲ್ಲಾಡಳಿತ ತಕ್ಷಣ ಕಾರ್ಯಪ್ರವೃತ್ತರಾಗದಿದ್ದಲ್ಲಿ ಸಂಪರ್ಕ ರಸ್ತೆಯೇ ಕಾಣೆಯಾಗಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸೋಮೇಶ್ವರ, ಉಚ್ಚಿಲ, ಯೋಗೀಶನ್ನ ಮನೆ ಹತ್ರ ಹಾಗೂ ಇಲ್ಲಿ ವಾಸ್ಕೋ ಗೆಸ್ಟ್ ಹೌಸ್ ಇದೆ, ಅದರ ಮುಂಭಾಗ ಸಮುದ್ರ ಕೊರೆತ ಸಂಪೂರ್ಣ ಜೋರಾಗಿ ಇನ್ನು ಈ ರಸ್ತೆ ಇಲ್ಲೇನು ಸೋಮೇಶ್ವರ ಉಚ್ಚಿಲ ಸಂಪರ್ಕ ರಸ್ತೆ ಇದೆಯಾ ಅದು ಇನ್ನು ಕಟ್ಟಾಗಲಿಕ್ಕೆ ಇನ್ನು ಸ್ವಲ್ಪ 2 ಮೀಟರ್ ಅಂತರದಲ್ಲಿ ಇದೆ ಇದು ರಸ್ತೆ. ಈ ರಸ್ತೆಯಿಂದ ಕೇವಲ 2 ಮೀಟರ್ ಅಂತರದಲ್ಲಿ ತನಕ ಕಡಲ ಕೊರೆತ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸೂಕ್ತ ಕಾಮಗಾರಿ ಮಾಡಿ ರಸ್ತೆಯನ್ನು ಉಳಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಏನಪೋಯ ವೈದ್ಯಕೀಯ ಕಾಲೇಜಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ 25 ಗಂಟೆಗಳ ಮ್ಯಾರಥಾನ್ ಯೋಗ ಬೋಧನೆ ಗೋಲ್ಡನ್ ಬುಕ್ ವರ್ಲ್ಡ್ ರೆಕಾರ್ಡ್ನಲ್ಲಿ 2 ನೂತನ ದಾಖಲೆಯನ್ನು ಸೃಷ್ಟಿಸಿದೆ. ಏನಪೋಯ ಕಾಲೇಜಿನ ಯೋಗ ಗುರು ಕುಶಾಲಪ್ಪ ಗೌಡ ಅವರು 25 ಗಂಟೆಗಳ ನಿರಂತರ ಯೋಗ ಬೋಧನೆಯನ್ನು ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ಆರಂಭಿಸಿ ಮಂಗಳವಾರ ಬೆಳಗ್ಗೆ 10 ಗಂಟೆಯವರೆಗೆ ತರಬೇತಿ ನೀಡುವ ಮೂಲಕ ಲಾಂಗೆಸ್ಟ್ ಯೋಗ ಲೆಸನ್ ಎಂಬ ಶೀರ್ಷಿಕೆಯಲ್ಲಿ ವೈಯಕ್ತಿಕ ದಾಖಲೆ ಬರೆದಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಡಿ 25 ಗಂಟೆಗಳ ಅವಧಿಯಲ್ಲಿ ತಲಾ 1.5 ಗಂಟೆ ಯೋಗ ಶಿಕ್ಷಣ ನೀಡುವ ಮೂಲಕ ಮೋಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಟೆಂಡಿಂಗ್ ಯೋಗ ಸೆಷನ್ ಎಂಬ ಶೀರ್ಷಿಕೆಯಲ್ಲಿ ಏನಪೋಯ ವೈದ್ಯಕೀಯ ಕಾಲೇಜು ಸಂಸ್ಥೆಗೆ 2ನೆಯ ವಿಶ್ವ ದಾಖಲೆಯನ್ನು ತಂದಿದ್ದಾರೆ. ಈ ಐತಿಹಾಸಿಕ ಯೋಗ ದಾಖಲೆಯಲ್ಲಿ 17 ಬ್ಯಾಚ್ಗಳಲ್ಲಿ 25 ಗಂಟೆಗಳ ಕಾಲ ಒಟ್ಟು 3658 ಮಂದಿ ಭಾಗವಹಿಸಿದ್ರು. 2693 ಆರೋಗ್ಯ ವೃತ್ತಿಪರರು ಭಾಗಿಯಾಗಿದ್ದರು. Repeat. Inhaling, lift your hands, join the palms, look up. Exhaling, bring down. 3 more rounds. Exhaling, bring down. 2 more rounds. Inhale, lift your hands, look up. Exhaling, bring down. Last round. Inhale, lift your hands. Exhaling, bring down. Keep your legs 1 foot distance. Close the eye. Observe your breathing.
Now, Tada. Inhaling, come up. 4, exhaling, bring down. You have to maintain breathing and movement together. Okay? Repeat. 1, inhaling, lift your hands. 2, exhaling, bend forward. 3, inhaling, come up. 4, exhaling, bring down. 2 more rounds. 1, inhale, lift your hands. 2, exhaling, bend forward. 3, inhaling, come up. 4, exhale, bring down. Last round. Inhale, lift your hands. Exhale, bend forward. 3, inhaling, come up. 4, exhaling, bring down. Keep your legs 1 foot distance. Close the eye. First and second. Now I'll introduce one more asana. Asana's name Trikonasana. Trikona means triangle. Therefore it's called Trikonasana. I'll show you how to do. Then you can attempt. First you have to stand, sthiti, don't start. Inhale, keep the right leg to right side, 1 leg distance. Wait, don't start, wait. Exhale, turn the right foot to right side. Inhale there itself. Then exhaling, slowly bend to right side. Look at the tip of the left hand. Then finish 5 rounds breathing. After finishing 5 rounds breathing, inhaling, come up. Turn the foot, then exhale, turn the left foot, inhale there itself, exhaling slowly bend to left side, try to catch the toe, look at the tip of the right hand, finish 5 rounds breathing, then inhaling, come up, turn the left foot, exhale, join the right leg to left leg. Now, inhaling, keep a right leg to right side, 1 leg distance. Right leg to right side, yes. Sari ಒಂದು ಕಾಲಷ್ಟು ಡಿಸ್ಟೆನ್ಸ್ ಇಲ್ಲಿ. Lift your hands up to shoulder. Now turn the right foot to right side. Don't bend, just turn the right foot. ಬಲಪಾದ ತಿರುಗಿಸಿ to right side. Slowly inhale. Exhaling, slowly bend to right side as much as possible. Look at the tip of the left hand. Slowly breathe in, breathe out 5 times. Completely inhale and exhale 5 rounds. Inhaling, come up. Hands shoulder level. Turn the right foot to front. Exhale, turn your left foot to left side. Inhale. Exhaling, slowly bend to left side. Don't twist, just bend to left side. Look at the tip of the right hand, then finish 5 rounds breathing. Yes, sir, correct. Slowly breathe in, breathe out 5 times. Completely inhale and exhale. After 5 rounds breathing, inhaling, come up. Turn the left foot. Exhale, join your right leg to left leg. Join right leg to left leg. Yes. Relax. It's called Trikonasana, one of the best asana, but long-term practice required to reach complete posture. After Trikonasana, next Parsvakonasana. I'll show you how to do Parsvakonasana, then you can try. Here inhale, keep the right leg right side, lift the hands up to shoulder. Exhale, turn the right foot, inhale there itself. Then exhale, bend your right knee, 90-degree angle. Then keep the right hand on the floor. Then cross the left hand to right side. Here you have to finish 5 rounds breathing. After 5 rounds, inhaling, come up. Turn the right foot. Same procedure another side. Inhale. Exhale, bend your knee. Keep the left hand on the floor. Cross the right hand to left side.
Here we have to finish 5 rounds breathing. Then inhaling, come up, turn the left foot, join the right, left, left, left. Okay? Just to try, no need to reach complete posture. Sthiti. Inhaling, keep your right leg to right side, 1 leg distance. Don't bend, wait. Lift your hands up to shoulder. Turn the right foot to right side. Very good. Deeply breathing. Then exhale, bend your knee. Just to keep the right hand on the floor. If it is possible, take care of yourself. Cross the left hand to right side. Yes, then finish 5 rounds breathing. Very good. Almost you have done. Correct posture. Slowly breathing, breathe out 5 rounds. Inhale, come up. Turn the right foot. Exhale, turn your left foot. Deeply breathe in. Exhaling, bend your left knee. Keep the left hand on the floor. Cross the right hand to left side. Here you have to finish 5 rounds breathing. Slowly breathe in, breathe out 5 rounds. Of the Purvottanasana. Then don't start, wait, just observe. Inhale, keep the hands 1 foot back like this. Exhale the exhale. Then inhaling, slowly lift your body to up. Be straight and steady. Here you have to finish 5 rounds breathing. Exhaling, come down. Inhale, direct exhale. Exhale, keep your hands near thighs. This is called Purvottanasana. Shall we try? On the mark, the palm like this. Here 5 rounds breathing, then inhale, come up. Okay? Let's try it. Slowly bend backward as much as possible. If possible, try to keep your palm like this. Otherwise, don't leave your hand. In the posture, finish 5 rounds breathing. ಈ 2 ದಾಖಲೆಯನ್ನು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಜಡ್ಜ್ ಏಷ್ಯಾ ಹೆಡ್ ಡಾಕ್ಟರ್ ಮನೀಶ್ ವಿಷ್ಣೋಯ್ ಅವರು 25 ಗಂಟೆಗಳ ದಾಖಲೆ ನಡೆದ ಸ್ಥಳ ಏನಪೋಯ ಎಂಡ್ಯೂರೆನ್ಸ್ ಝೋನ್ ದೇರ್ಲಕಟ್ಟೆಯಲ್ಲಿ ವೀಕ್ಷಣೆ ಮಾಡಿ ಘೋಷಿಸಿದರು. ವೈಯಕ್ತಿಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅನ್ನು ಕುಶಾಲಪ್ಪ ಗೌಡ ಅವರಿಗೆ ಹಸ್ತಾಂತರಿಸಲಾಯಿತು. ಸಂಸ್ಥೆಗೆ ನೀಡಲಾದ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅನ್ನು ಏನಪೋಯ ವೈದ್ಯಕೀಯ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ MS ಮೂಸಬ್ಬ ಸ್ವೀಕರಿಸಿದರು. This is Dr. Manish Vishnoi. I am Asia Head, Golden Book of World Records. Golden Book of World Records is a company which recognizes any event, any achievement which is happening for the first time, having a large scale or in a very unique activities there. I am very happy to announce that it's not one but 2 world records has been achieved by Yenapeva University, Mangalore. It's very difficult for any person to create a one record, but together in a single activity 2 world records have been achieved. So it's a very, very proud moment. I'll say that Mr. Kushalappa Gowda, Yogachar, who did this effort, this is really, really appreciating, because doing something for 25 hours continuously is very, very difficult task, and it's not that you have to do something mentally as well as physically. Every time what I was seeing right from the first batch in the morning yesterday, he started the thing with full of energy and enthusiasm, but the last batch when he concluded, that was the 17th batch, he was full of energy, same energy. It's very, 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 very difficult. I do remember there was a record of Swami Ramdev ji when there was the largest yoga session. Almost 1 lakh people were there, but there was the most people performing. But it was a single person is doing something continuously for 25 hours and 4 minutes. I really congratulate Mr. Gowda. And another record which has been set by the Yenapoya Medical College, that is the most healthcare professionals attending yoga session. I'll say somebody has started
taking yoga session. But taking that initiative in another way, at another height, that was very difficult, because for 25 hours, managing the people who would be doing yoga simultaneously, that is very difficult task, because in the daytime any activity can be managed, but in night it's very, very difficult. And I am very surprised to see that there were, every time there were more than 100 people even in the night. One more specialty of this world record is all people who attended the session, they are healthcare professionals. If a healthcare professional is aware of yoga, he would be healthy, then definitely he would be able to make other people healthy. So I really congratulate Mr. Kushalappa Gowda and Yenapova Medical College. Many, many congratulations. At present, I am giving the provisional certificates, and in future, when all the evidences would be scrutinized, final certificate will be issued. At present, I can say the first record, that is of longest yoga session, this has been achieved by Mr. Kushalappa Gowda, and he has taken the session for 25 hours and 4 minutes. And for the another record, that is of most healthcare professional attending yoga session, and here 2,693 people, basically the healthcare professionals, have attended the session. Many, many congratulations, and I am handing over the certificates to both of the record holders. ಏರೋಪೋಯ ವಿವಿಯ ಉಪಕುಲಪತಿ ಡಾಕ್ಟರ್ ವಿಜಯಕುಮಾರ್, ರಿಜಿಸ್ಟ್ರಾರ್ ಡಾಕ್ಟರ್ ಗಂಗಾಧರ ಸೋಮಯಾಜಿ, ಸಂತ ಅಲೋಷಿಯಸ್ ವಿವಿಯ ಉಪಕುಲಪತಿ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್, ಎಸ್ಜೆ ಆಯುಷ್ ಮಂತ್ರಾಲಯ ದಿಲ್ಲಿಯ ಯೋಗ ಕನ್ಸಲ್ಟೆಂಟ್ ಡಾಕ್ಟರ್ ಹಿಮಾನಿ, ವಿವಿಯ ಅಕಾಡೆಮಿಕ್ ಡೀನ್ ಡಾಕ್ಟರ್ ಅಶ್ವಿನ್ ದತ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಕಾಶ್ ಸಲ್ದಾನ, ಡೀನ್ ಡಾಕ್ಟರ್ ಅಭಯ್ ನಿರ್ಗುಡೆ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರೆಹಮಾನ್, ಔಟ್ರೀಚ್ ಮತ್ತು ವಿಸ್ತರಣೆ ನಿರ್ದೇಶಕಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಉಪಸ್ಥಿತರಿದ್ದರು. ಇದು ಇಂದಿನ ಸುದ್ದಿ ಸಂಚಯ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಶ್ರೀಮತಿ ಚಂದ್ರಿಕಾ ರೈ.